ನಮಸ್ಕಾರ, ಪುಷ್ಪಾ ಕನ್ನಡ ಕುಕಿಂಗ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸಂಕ್ರಾಂತಿ ವಿಶೇಷ ಎಳ್ಳಿನ ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಹೋಳಿಗೆ ಮಾಡೋದಕ್ಕೆ ಗೋಧಿ ಹಿಟ್ಟನ್ನು ಕೂಡ ಬಳಸ್ತಾ ಇದ್ದೀನಿ. ಹಬ್ಬ ಅಂದ್ರೇನೆ ವಿಶೇಷ, ಅದರಲ್ಲೂ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳಿನ ಹೋಳಿಗೆ ಮಾಡಿದರೆ ಇನ್ನೂ ವಿಶೇಷವಾಗಿರುತ್ತೆ. ಚಳಿಗಾಲದ ಸಮಯದಲ್ಲಿ ಎಳ್ಳನ್ನು ತಿನ್ನೋದ್ರಿಂದ ಸಾಕಷ್ಟು ಆರೋಗ್ಯ ಪ್ರಯೋಜನಗಳನ್ನು ಪಡಿಬಹುದು. ಹಾಗಾಗಿಯೇ ನಮ್ಮ ಹಿರಿಯರು ಎಳ್ಳಮಾವಾಸ್ಯೆ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಶೇಂಗಾ, ಎಳ್ಳು, ಬೆಲ್ಲದಿಂದ ಮಾಡಿದಂಥ ಅಡುಗೆಗಳನ್ನು ತಿನ್ನಬೇಕು ಅಂತ ಹೇಳೋದು. ಬನ್ನಿ ಈ ಎಳ್ಳಿನ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನಾನು ಮಾಡೋ ಎಲ್ಲ ಬಗೆಯ ವಿಶೇಷ ರೆಸಿಪಿಗಳನ್ನು ನೀವು ಮಿಸ್ ಮಾಡದೇನೆ ನೋಡಬಹುದು. ನಾನಿಲ್ಲಿ 500 ಗ್ರಾಂ ಬಿಳಿ ಎಳ್ಳು ತಗೊಂಡಿದ್ದೀನಿ. ಕಲರ್ ಸ್ವಲ್ಪ ಚೇಂಜ್ ಆಗಿ ಹುರಿದ ಎಳ್ಳಿನ ಸುವಾಸನೆ ಬರೋವರೆಗೂ ಹುರಿಬೇಕು. ಹೈ ಫ್ಲೇಮ್ನಲ್ಲಿ ಹುರಿಯೋ ಬದಲು ಸ್ವಲ್ಪ ಹೊತ್ತು ಮೀಡಿಯಂ ಫ್ಲೇಮ್ ಮತ್ತು ಸ್ವಲ್ಪ ಹೊತ್ತು ಲೋ ಫ್ಲೇಮ್ ಮಾಡ್ತಾ ಹುರಿಬೇಕು. ಇವಾಗ ಇದು ಹುರಿದಾಗಿದೆ. ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಹುರಿದ್ರೆ ಸಾಕು. ಹುರಿದ ನಂತರ ಪೂರ್ತಿಯಾಗಿ ಆರೋದಕ್ಕೆ ಬಿಡಬೇಕು. ಪೂರ್ತಿ ಆರಿದ ಮೇಲೆ 500 ಗ್ರಾಂ ಹುರಿದ ಎಳ್ಳಿಗೆ 500 ಗ್ರಾಂ ಪುಡಿ ಮಾಡಿದ ಬೆಲ್ಲ ಸೇರಿಸ್ತಾ ಇದ್ದೀನಿ. ನಿಮಗೆ ಇಷ್ಟು ಸಿಹಿ ಬೇಡ ಅನಿಸಿದರೆ 450 ಗ್ರಾಂ ಬೆಲ್ಲ ಸೇರಿಸಬಹುದು. ಬೆಲ್ಲ ಸೇರಿಸಿದ ನಂತರ ಕೈಯಿಂದ ಇಲ್ಲವೇ ಚಮಚದಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸಿ ಮಾಡೋದ್ರಿಂದ ಒಂದೇ ಸಮನಾದ ಪುಡಿ ರೆಡಿ ಆಗುತ್ತೆ. ಜಾಸ್ತಿ ಹಾಕಿದರೆ ಬೆಲ್ಲ ಕಣ್ಣಿ ಉಳಿಯೋದು, ಎಳ್ಳು ಪೂರ್ತಿಯಾಗಿ ಉಳಿಯೋದು ಆಗುತ್ತೆ. ಮತ್ತು ಇದೇ ರೀತಿ ಉದುರಾಗಿ ಪುಡಿ ಮಾಡ್ಕೋಬೇಕು. ತುಂಬ ಕಡಿಮೆ ಹಾಕಿದ್ದೀವಿ ಅನಿಸಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿ, ಆದರೆ ತುಂಬ ಜಾಸ್ತಿ ಬೇಡ ಅನಿಸುತ್ತೆ. ಈ ಒಂದು ಸ್ಟೆಪ್ ಫಾಲೋ ಮಾಡೋದ್ರಿಂದ ಹೂರಣ ತುಂಬ ಚೆನ್ನಾಗಿ ಆಗುತ್ತೆ. ಅಷ್ಟು ಪುಡಿ ಮಾಡಿದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಗಟ್ಟಿಯಾಗಿ ಕಲಿಸ್ಬೇಕು. ಒಮ್ಮೆಲೆ ಜಾಸ್ತಿ ನೀರು ಹಾಕಿದರೆ ಹೂರಣ ಮಾಡೋದೇ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನೀರು ಮಾತ್ರ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಸಿ. ಈ ಹದಕ್ಕೆ ಮಾಡ್ಕೋಬೇಕಾಗತ್ತೆ. ಇಷ್ಟಾದ ನಂತರ ಇದನ್ನು 20 ರಿಂದ 30 ನಿಮಿಷ ಮುಚ್ಚಿ ನೆನೆಯೋದಕ್ಕೆ ಬಿಡಿ. ಹೂರಣ ರೆಡಿ ಮಾಡ್ಕೊಂಡ ನಂತರ ಹಿಟ್ಟು ಕಲಿಸ್ಕೋಬೇಕು. ನಾನಿಲ್ಲಿ ಸುಮಾರು ಅರ್ಧ kg ಅಷ್ಟು ಗೋಧಿ ಹಿಟ್ಟು ಜೊತೆಗೆ ಸ್ವಲ್ಪ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಗೋಧಿ ಹಿಟ್ಟು ಜಿಗಿ ಆಗಿದ್ರೆ ಮೈದಾ ಹಿಟ್ಟು ಸೇರಿಸೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಅಷ್ಟೊಂದು ಜಿಗಿ ಇರಲಿಲ್ಲ ಅಂದರೆ ಸ್ವಲ್ಪ ಮೈದಾ ಹಿಟ್ಟು ಸೇರಿಸಿ. ಎರಡು ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಲಟ್ಸೋವಾಗ ಹಚ್ಚೋಕೆ ಅಂತ ಸ್ವಲ್ಪ ಹಿಟ್ಟನ್ನು ತೆಗಿತಾ ಇದ್ದೀನಿ. ಹಾಗೆಯೇ ನಾದೋಕೆ ಅಂತ ತಗೊಂಡಿರೋ ಹಿಟ್ಟಿಗೆ ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಈ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ಹಿಟ್ಟು ನಾದ್ಕೋತೀವಿ ಅಷ್ಟು ಚೆನ್ನಾಗಿ ಹೋಳಿಗೆನ ಮಾಡಬಹುದು. ಈ ರೀತಿ ಸಾಫ್ಟ್ ಚಪಾತಿ ಮಾಡೋ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು. ಇವಾಗ ಇದನ್ನು ಕೂಡ 20 ರಿಂದ 30 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. 20 ರಿಂದ 30 ನಿಮಿಷ ಆದ ನಂತರ ಹಿಟ್ಟು ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ಇವಾಗ ನಿಂಬೆಹಣ್ಣಿನ ಗಾತ್ರಕ್ಕೆ ಚಿಕ್ಕ ಚಿಕ್ಕ ಹಿಟ್ಟಿನ ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ. ಎಲ್ಲ ಹಿಟ್ಟನ್ನು ಒಂದೇ ಅಳತೆನಲ್ಲಿ ಉಂಡೆ ಮಾಡಿದ ನಂತರ ಎಳ್ಳಿನ ಹೂರಣ ಕೂಡ ಸೇಮ್ ಅಳತೆನಲ್ಲಿ ಉಂಡೆ ಮಾಡಿ ಇಟ್ಕೋಬೇಕು. ನೋಡಿ, ಈ ರೀತಿ ಹೂರಣ ಮತ್ತು ಹಿಟ್ಟು ಒಂದೇ ಅಳತೆನಲ್ಲಿ ತಗೊಳ್ಳಿ. ಹಾಗೆಯೇ ಈ ರೀತಿ ಹೂರಣದ ಉಂಡೆ ಮಾಡಿ ರೆಡಿ ಇಟ್ಕೋಬೇಕು. ಒಬ್ಬರೇ ಮಾಡ್ತಾ ಇದ್ದೀವಿ ಅಂದಾಗ ಈ ರೀತಿ ಉಂಡೆ ರೆಡಿ ಮಾಡಿ ಇಟ್ಕೊಂಡ್ರೆ ಹೋಳಿಗೆ ಮಾಡೋದು ಈಸಿ ಆಗುತ್ತೆ. ಹಾಗಾಗಿ ಒಬ್ಬರೇ ಮಾಡೋದಾದರೆ ಇದನ್ನು ಫಾಲೋ ಮಾಡಿ.
ಇಷ್ಟು ರೆಡಿ ಮಾಡ್ಕೊಂಡ ನಂತರ ಹೋಳಿಗೆ ಯಾವ ರೀತಿ ಲಟ್ಟಿಸಬೇಕು ಅನ್ನೋದನ್ನು ನೋಡಿ. ಈ ಎಳ್ಳಿನ ಹೋಳಿಗೆ ಲಟ್ಟಿಸೋದು ತುಂಬಾ ಸರಳ. ಆದರೆ ಅದಕ್ಕೂ ಮುಂಚೆ ಈ ರೀತಿ ಹೂರಣನ ಚೆನ್ನಾಗಿ ಹಿಟ್ಟಿನಿಂದ ಕವರ್ ಮಾಡಿ ಮೇಲೆ ಬಂದಿರೋ ಹಿಟ್ಟನ್ನು ತೆಗಿಬೇಕು. ಈ ರೀತಿ ಸರಿಯಾಗಿ ಹೂರಣ ತುಂಬಿದರೆ ಲಟ್ಟಿಸುವಾಗ ಹೂರಣ ಸ್ವಲ್ಪನೂ ಹೊರಗೆ ಬರೋದಿಲ್ಲ. ಹೀಗೆ ಮೇಲೆ ಬಂದಿರುವ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆಯೋದ್ರಿಂದ ಪೂರ್ತಿ ಕವರ್ ಆಗೋದರ ಜೊತೆಗೆ ಹೋಳಿಗೆಯ ಕೆಳಗೆ ಮತ್ತು ಮೇಲೆ ಎರಡೂ ಕಡೆಗೂ ಒಂದೇ ಸಮನಾದ ಹಿಟ್ಟು ಹರಡುತ್ತೆ. ಇಲ್ಲಾಂದರೆ ಒಂದು ಭಾಗದಲ್ಲಿ ಜಾಸ್ತಿ ಹಿಟ್ಟು, ಇನ್ನೊಂದು ಭಾಗದಲ್ಲಿ ಕಡಿಮೆ ಹಿಟ್ಟು ಆಗುತ್ತೆ, ನೀಟ್ ಅನಿಸೋದಿಲ್ಲ. ಹೀಗೆ ಒಣ ಹಿಟ್ಟು ಹಚ್ತಾ ಸ್ವಲ್ಪ ದಪ್ಪದಾಗಿನೇ ಲಟ್ಟಿಸಬೇಕು. ನೋಡಿ, ಎಷ್ಟು ದಪ್ಪ ಇದ್ರೆ ಸಾಕು. ಇಷ್ಟು ಲಟ್ಟಿಸಿದ ನಂತರ ಚೆನ್ನಾಗಿ ತವ ಕಾಯಿಸಿ ಉರಿಯನ್ನು ಹೆಚ್ಚು ಕಡಿಮೆ ಮಾಡಿಕೊಂಡು ಎರಡೂ ಕಡೆಗೂ ಚೆನ್ನಾಗಿ ಬೇಯಿಸಬೇಕು. ಈ ಹೋಳಿಗೆಯನ್ನು ಒಂದಿಷ್ಟು ಎಣ್ಣೆ ಹಚ್ಚಲಾರ್ದೇನೆ ಮಾಡಬಹುದು, ಬೇಕಿದ್ರೆ ಎಣ್ಣೆ ಹಚ್ಚಿ ಕೂಡ ಮಾಡಬಹುದು. ಎರಡೂ ಥರದ ಹೋಳಿಗೆಯೂ ಕೂಡ ತುಂಬ ಚೆನ್ನಾಗಿ ಇರುತ್ತವೆ. ನಮ್ಮ ಮನೆಯಲ್ಲಿ ಎಣ್ಣೆ ಹಚ್ಚಲಾರ್ದ ಹೋಳಿಗೆ ತಿನ್ನೋಕೆ ಇಷ್ಟಪಡ್ತಾರೆ ಅಂತ 4-5 ಹೋಳಿಗೆ ಮಾತ್ರ ಎಣ್ಣೆ ಹಚ್ಚಿ ಮಾಡಿದ್ದೀನಿ. ಮಿಕ್ಕ ಎಲ್ಲ ಹೋಳಿಗೆಗಳನ್ನು ಎಣ್ಣೆ ಹಚ್ಚಲಾರ್ದೇನೆ ಮಾಡಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದೇ ರೀತಿಯೇ ಹೋಳಿಗೆಯನ್ನು ಮಾಡ್ಕೊಳ್ಳಿ. ಎರಡೂ ಥರದ ಹೋಳಿಗೆ ಕೂಡ ತುಂಬ ಚೆನ್ನಾಗಿ ಇರುತ್ತವೆ. ಈ ಹೋಳಿಗೆಯನ್ನು ಬಿಸಿ ಬಿಸಿ ತಿನ್ನೋಕ್ಕಿಂತ ಆರಿದ ಮೇಲೆ ತಿಂದ್ರೇ ರುಚಿ ಜಾಸ್ತಿ. ಪೂರ್ತಿ ಆರಿದ ಮೇಲೆ ಈ ರೀತಿ ಮತ್ತೊಮ್ಮೆ ಬಿಡಿಸಿ ಇಟ್ಟು ವಾರದವರೆಗೂ ತುಪ್ಪದ ಜೊತೆಗೆ ಸವಿಬಹುದು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಅನಿಸಿದರೆ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.